ದೇಶದಲ್ಲಿ ಈಗಾಗಲೇ ವಂದೇ ಭಾರತ್ ರೈಲುಗಳು ಓಡಾಡ್ತಾ ಇದ್ದಾವೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೊಂದಿಷ್ಟು ಈಗಾಗಲೇ ನೋಡಿದ್ರಲ್ಲ, ಯಾವ ರಾಜ್ಯದಲ್ಲಿ ಎಲೆಕ್ಷನ್ಗಳಿರುತ್ತವೆ. ಈಗ ನವೆಂಬರ್ ತಿಂಗಳಲ್ಲಿ ಬಿಹಾರ, ಬಿಹಾರ ಪಾಟ್ನಾದಲ್ಲಿ ಎಲೆಕ್ಷನ್ ಇದೆ. ಸೊ ಒಂದು 10-15 ಏನದು ವಂದೇ ಭಾರತ್ ರೈಲುಗಳನ್ನು ಬಿಟ್ಬಿಡ್ತಾರೆ, ಹಸಿರು ನಿಶಾನೆ ತೋರಿಸ್ತಾರೆ. ಆದರೆ ಈಗ ಇದೇ ವಂದೇ ಭಾರತ್ ಯೋಜನೆ ಅಂದರೆ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಏನಿದೆಯಲ್ಲ, ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಸುರಕ್ಷಿತ ಕೊರತೆಯನ್ನು ಕಾಡ್ತಾ ಇದೆ, ಅಂದರೆ ಅಸುರಕ್ಷಿತ ಅನ್ನುವಂತಹ ವರದಿ ಬಂದಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ವಂದೇ ಭಾರತ್ ರೈಲುಗಳ ಮುಂಬದಿ ಸಾಮಾನ್ಯ ರೈಲಿನ ಇಂಜಿನ್ಗಿಂತ ಕಡಿಮೆ ಭಾರ ಇದೆ. ಇದು ಸಣ್ಣ ಮಟ್ಟದ ಅಡೆತಡೆಗಳನ್ನು ದೊಡ್ಡ ಅಪಘಾತಕ್ಕೆ ಎಡೆಮಾಡಿಕೊಡಲಿದೆ. ಅಂದರೆ ಹಸು ಡಿಕ್ಕಿ ಹೊಡೆದರೂ ಕೂಡ ಹಳಿ ತಪ್ಪುವ ಸಾಧ್ಯತೆ ಇದೆ ಅಂತ ರೈಲು ಸುರಕ್ಷತಾ ಆಯುಕ್ತರು ವರದಿ ಹೇಳಿದೆ. ಈಗ ನಾನು ಏನಂತಂದರೆ, ಈಗ ರೈಲು ಸ್ಪೀಡಾಗಿ ಹೋಗ್ತಾ ಇದೆ. ಏನಂತಂದರೆ, ನಾರ್ಮಲ್ ರೈಲುಗಳಿಗಿಂತ ವಂದೇ ಭಾರತ ರೈಲು ತುಂಬ ಎಕ್ಸ್ಪ್ರೆಸ್ಸು, ಅದಕ್ಕೆ ದುಡ್ಡು ಜಾಸ್ತಿ. ಇಲ್ಲಿಂದ ನಾನು ಇನ್ನೊಂದು ಬೆಂಗಳೂರಿಂದ ಧಾರವಾಡಕ್ಕೆ ಹೋಗಬೇಕಾದ್ರೆ ಅಥವಾ ಹುಬ್ಬಳ್ಳಿಗೆ ಹೋಗಬೇಕಾದ್ರೆ 2,000-3,000 ರೂಪಾಯಿ ಇದೆ. ಆದರೆ ಇಂತಹ ರೈಲು ಈಗ ಅಸುರಕ್ಷಿತ ಅನ್ನುವಂತಹ ಹೇಳಿಕೆಯನ್ನು ಯಾರು ವರದಿ ಮಾಡಿದ್ದಾರೆ? ರೈಲು ಸುರಕ್ಷತಾ ಆಯುಕ್ತರು ವರದಿಯಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆ ಏನಿದೆ ಅಂತ ನೋಡ್ತಾ ಹೋಗೋದಾದರೆ, ಭಾರತೀಯ ರೈಲ್ವೆಯ ಮೊದಲ ಸೆಮಿ ಹೈಪರ್ ರೈಲು ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ದೇಶಾದ್ಯಂತ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದ್ದರೂ ಕೂಡ ಈ ರೈಲುಗಳಿಗೆ ಸುರಕ್ಷತೆಯ ಕೊರತೆಗಳಿವೆ ಅಂತ ರೈಲ್ವೆ ಸುರಕ್ಷತಾ ಆಯುಕ್ತರ ವರದಿ ಹೇಳ್ತಾ ಇದೆ. ವಂದೇ ಭಾರತ್ ರೈಲುಗಳ ಮುಂಬದಿ ಇರುವಂತಹ ಒಂದೇನು ಇಂಜಿನ್ ಇರತ್ತಲ್ಲ, ಅದು ರೈಲಿನ ಇಂಜಿನ್ಗಳಿಗಿಂತ ಕಡಿಮೆ ಭಾರ ಇದೆ. ಇದು ಸಣ್ಣ ಮಟ್ಟದ ಅಡೆತಡೆಗಳನ್ನು ದೊಡ್ಡ ಅಪಘಾತಕ್ಕೆ ಎಡೆಮಾಡಿಕೊಡುತ್ತೆ. ವೇಗವಾಗಿ ಹೋಗುವಂತಹ ಸಂದರ್ಭದಲ್ಲಿ ಅವ್ರದ್ದು 200-250 ಸ್ಪೀಡ್ ಇರಬಹುದೇನೋ, ಮೇ ಬಿ, ಗೊತ್ತಿಲ್ಲ ನನಗೆ. ಸೊ ವೇಗವಾಗಿ ಹೋಗುವಾಗ ಹಸು ಡಿಕ್ಕಿ ಹೊಡೆದ್ರೂ ಕೂಡ ಹಳಿ ತಪ್ಪುವ ಸಾಧ್ಯತೆ ಇದೆ ಅಂತ, ಹಳಿ ತಪ್ಪಿ ದೊಡ್ಡ ಅನಾಹುತವಾಗುವ ಸಾಧ್ಯತೆ ಇದೆ ಅಂತ ರೈಲ್ವೆ ಸುರಕ್ಷತಾ ಆಯೋಗ ಒಂದು ವರದಿಯನ್ನು ಹೇಳಿದೆ. ಇನ್ನು ಇದರ ಜೊತೆಗೆ ಮುಂಜಾಗೃತಾ ಕ್ರಮವಾಗಿ ರೈಲು 160 ಕಿಲೋಮೀಟರ್ ವೇಗದಲ್ಲಿ ಹೋಗುವ ಮಾರ್ಗದಲ್ಲಿ ಬೇಲಿ ಅಳವಡಿಕೆ, ರೈಲ್ವೆ ಗೇಟ್ ಬದಲು ಸೇತುವೆಗಳ ನಿರ್ಮಾಣ ಸೇರಿದಂತೆ ಇನ್ನಿತರೆ ಬದಲಾವಣೆಗಳನ್ನು ರೈಲ್ವೆ ಇಲಾಖೆ ಮಾಡುವುದಕ್ಕೆ ಮುಂದಾಗಿದೆ. ಇದು ಕೂಡ ಖರ್ಚು ವೆಚ್ಚ. ರೈಲ್ವೆ ಹಳಿಗಳಲ್ಲಿ ಏನಂತಂದರೆ, ಯಾವುದೇ ಹಸುಗಳು ಬರಬಾರ್ದು, ಪ್ರಾಣಿಗಳು ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸೊ ಏನು ಮಾಡತ್ತಂತಂದರೆ, ಅದಕ್ಕೆ ರೈಲ್ವೆ ಹಳಿಗಳ ಪಕ್ಕದಲ್ಲಿ ಬೇಲಿಗಳನ್ನು ಹಾಕೋದು ಅಥವಾ ಸೇತುವೆಗಳನ್ನು ನಿರ್ಮಾಣ ಮಾಡೋದು, ಇಂತಹ ಕ್ರಮಗಳಿಗೆ ಈಗ ಏನಂತಂದರೆ ರೈಲ್ವೆ ಇಲಾಖೆ ಮುಂದಾಗಿದೆ. ಹಾಗಾದರೆ ಇನ್ನೊಂದು ಸುರಕ್ಷತಾ ಆಯುಕ್ತರ ವರದಿ ತಳ್ಳಿ ಹಾಕಿರುವಂತಹ ದಕ್ಷಿಣ ರೈಲ್ವೆ ವಂದೇ ಭಾರತ್ ಎಲ್ಲ ರೀತಿಯ ಭದ್ರತೆಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಕವಚ್ ಇದ್ದು ಅತ್ಯಾಧುನಿಕ ಬ್ರೇಕಿಂಗ್ ಸಹ ಇದೆ. ಅಲ್ಲದೆ ಈ ರೈಲುಗಳಿಗೆ ಇಂಜಿನ್ ಇರೋದಿಲ್ಲ. ಹೀಗಾಗಿ ಸಂಪೂರ್ಣ ರೈಲು ಒಂದೇ ತೂಕದಲ್ಲೇ ಇರುತ್ತೆ. ಇದು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಜಗತ್ತಿನಲ್ಲಿ ಎಲ್ಲ ಕಡೆ ಈಗ ಈ ರೈಲು ಓಡಾಡ್ತಾ ಇದೆ. ಭಾರತದಲ್ಲಿನ ಡೆಮು ರೈಲುಗಳು ಈಗ ಇದೇ ರೀತಿ ಇವೆ. ಮುಂಭಾಗಕ್ಕೆ ಪಶು ಡಿಕ್ಕಿ ಹೊಡೆದ್ರೂ ಕೂಡ ಶಕ್ತಿ ಹೀರಿಕೊಳ್ಳುತ್ತೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ ದಕ್ಷಿಣ ರೈಲ್ವೆ ಇಲಾಖೆ. ಆದರೆ ವಂದೇ ಭಾರತ್ ನಿರ್ಮಾಣವಾಗುವ ಚೆನ್ನೈ ಕೋಚ್ ಫ್ಯಾಕ್ಟರಿಯ ಮಾಜಿ ಪ್ರಧಾನ ಮೆಕ್ಯಾನಿಕಲ್ ಇಂಜಿನಿಯರ್ ಅವರು ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇದಕ್ಕೇನು ಹಾಗೇನು ಪ್ರಾಬ್ಲಮ್ ಏನಾಗಲ್ಲ, ಚೆನ್ನಾಗೇ ಇದೆ ಅಂತ ಚೆನ್ನೈನಲ್ಲಿ